ಚೈತ್ರ ಪೌರ್ಣಮಿಯ ಶುದ್ಧ ಪೌರ್ಣಮಿ ರಾತ್ರಿಯ ಬೆಳಕಿನಲ್ಲಿ ಎಲ್ಲೆಲ್ಲೋ ಮಲ್ಲಿಗೆ ಹೂವಿನ ಪರಿಮಳದ ಗಮಲು. ಆಗಾಗ್ಗೆ ಅಲ್ಲಿಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತರ ನಡುವೆ ಗೋವಿಂದ ಗೋವಿಂದ ನಾಮಸ್ಮರಣೆ ಜಪದ ಹೊನಲು. ರಸ್ತೆ ಇಕ್ಕೆಲೆಗಳಲ್ಲೆಲ್ಲ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರದ ಮೆರುಗು. ವೀರಕುಮಾರರು ಕೈಯಲ್ಲಿ ಕತ್ತಿ ಹಿಡಿದು ಸಾಗುತ್ತಿದ್ದಂತೆ ಭಕ್ತಿ ಪರಾಕಾಷ್ಠೆ ಅನಾವರಣ. ಇಂತಹ ದೃಶ್ಯಕ್ಕೆ ದ್ರೌಪದಿ ಕರಗ ಶಕ್ತ್ಯೋತ್ಸವ ಸಾಕ್ಷಿಯಾಯಿತು. ಶನಿವಾರ ಮಧ್ಯರಾತ್ರಿ ಐತಿಹಾಸಿಕ ಬೆಂಗಳೂರು ಕರಗ ಶಕ್ತ್ಯೋತ್ಸವವು ಅತ್ಯಂತ ಸಡಗರ ಸಂಭ್ರಮದೊಂದಿಗೆ ಶ್ರದ್ಧಾಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿತು. ನೆರೆದಿದ್ದ ಅಸಂಖ್ಯಾತ ಭಕ್ತ ಸಮೂಹ ಕರಗದ ಮೇಲೆ ಮಲ್ಲಿಗೆ ಹೂವನ್ನು ಚೆಲ್ಲಿ ವೈಭವವನ್ನು ಕಣ್ತುಂಬಿಕೊಂಡಿತು. ಕರಗ ಶಕ್ತ್ಯೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿತು. ಇಂತಹ ದೃಶ್ಯಕ್ಕೆ ದ್ರೌಪದಿ ಕರಗ ಶಕ್ತ್ಯೋತ್ಸವ ಸಾಕ್ಷಿಯಾಯಿತು. ಐತಿಹಾಸಿಕ ಕರಗ ವೀಕ್ಷಣೆಗೆ ಹರಿದು ಬಂತು ಜನಸಾಗರ. ಬೆಂಗಳೂರು ಕರಗಕ್ಕೆ ಪ್ರತಿ ವರ್ಷವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರುತ್ತಾರೆ. ಅದೇ ರೀತಿ ಈ ಬಾರಿಯೂ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ನೆಲೆಸಿರುವ ಬಂಧು ಬಳಗ, ಸ್ನೇಹಿತರು ಸೇರಿದಂತೆ ಹಲವರು ಆಗಮಿಸಿದರು. ಜೊತೆಗೆ ಬೆಂಗಳೂರಿನ ಆಯ್ದ ರಸ್ತೆಗಳಲ್ಲಿ ಕರಗ ನೋಡಲು ಜನ ಸಾಲುಗಟ್ಟಿ ನಿಂತಿದ್ರು.